ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರುವಂತಹ ರೈಲ್ವೆ ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸು ಮಳೆ ಬಂದರೆ ಸಾಕಷ್ಟು ಅವಾಂತರಗಳ ಸೃಷ್ಟಿ ಆಗ್ತಾ ಇತ್ತು. ಮಳೆ ಬಂದು ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ ಭರ್ತಿಯಾಗಿ ವಾಹನ ಓಡಾಟಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗ ಆ ಒಂದು ಅಂಡರ್ ಪಾಸನ್ನು ಸುಮಾರು 50 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ನಾನಿವಾಗ ಆ ಒಂದು ಅಂಡರ್ ಪಾಸ್ ಬಳಿಯೇ ಕೂಡ ಇರುವಂಥ ದೃಶ್ಯಗಳು ನೋಡ್ತಾ ಇರ್ಬೋದು. ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರ್ತಕ್ಕಂಥ ರೈಲ್ವೆ ಅಂಡರ್ ಪಾಸ್ ಆಗಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ವಾಹನಗಳು ಓಡಾಟ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾಯಿತ್ತು. ಅಂದರೆ ಇಲ್ಲಿ ಮಳೆ ಬಂದರೆ ಈ ಒಂದು ರೈಲ್ವೆ ಅಂಡರ್ ಪಾಸು ಸಂಪೂರ್ಣವಾಗಿ ಭರ್ತಿ ಆಗ್ತಾಯಿತ್ತು. ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ಕಿರಿಕಿರಿ ಕೂಡ ಆಗ್ತಾಯಿತ್ತು. ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಕೂಡ ಓಡಾಟವನ್ನು ಕೂಡ ನಡೆಸ್ತಾ ಇದ್ವು. ಆದರೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ತುಮಕೂರು ಮಹಾನಗರ ಪಾಲಿಕೆಯಿಂದ 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಈಗ ಅಭಿವೃದ್ಧಿಯನ್ನು ಕೂಡ ಪಡಿಸಿರುವಂಥದ್ದು ದೃಶ್ಯಗಳು ಗಮನಿಸ್ಬೋದು. ಏನು ಸೈಡ್ನಲ್ಲಿ ಫುಟ್ಪಾತ್ ವ್ಯವಸ್ಥೆಯನ್ನು ಕೂಡ ಮಾಡಿ, ಅಂದರೆ ಕಬ್ಬಿಣದ ಒಂದು ಕಂಬಿಯನ್ನು ಹಾಕಿ ಅಲ್ಲಿ ಒಂದು ಸಾರ್ವಜನಿಕರು ಓಡಾಟಕ್ಕೆ ಒಂದು ಅವಕಾಶವನ್ನು ಮಾಡಿರುವಂಥದ್ದು. ಎರಡೂ ಬದಿಯಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ಅಂದರೆ ಮಳೆ ನೀರು ಏನಾದರೂ ಬಂದರೆ ಸರಾಗವಾಗಿ ಹರಿದು ಹೋಗುವಂತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸುಮಾರು ಒಂದು 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಯನ್ನು ಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರುವಂತಹ ರೈಲ್ವೆ ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸು ಮಳೆ ಬಂದರೆ ಸಾಕಷ್ಟು ಅವಾಂತರಗಳ ಸೃಷ್ಟಿ ಆಗ್ತಾ ಇತ್ತು. ಮಳೆ ಬಂದು ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ ಭರ್ತಿಯಾಗಿ ವಾಹನ ಓಡಾಟಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾಯಿತ್ತು. ಈಗ ಆ ಒಂದು ಅಂಡರ್ ಪಾಸನ್ನು ಸುಮಾರು 50 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ನಾನಿವಾಗ ಆ ಒಂದು ಅಂಡರ್ ಪಾಸ್ ಬಳಿಯೇ ಕೂಡ ಇರುವಂಥ ದೃಶ್ಯಗಳು ನೋಡ್ತಾ ಇರ್ಬೋದು. ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರ್ತಕ್ಕಂಥ ರೈಲ್ವೆ ಅಂಡರ್ ಪಾಸ್ ಆಗಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ವಾಹನಗಳು ಓಡಾಟ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾಯಿತ್ತು. ಅಂದರೆ ಇಲ್ಲಿ ಮಳೆ ಬಂದರೆ ಈ ಒಂದು ರೈಲ್ವೆ ಅಂಡರ್ ಪಾಸು ಸಂಪೂರ್ಣವಾಗಿ ಭರ್ತಿ ಆಗ್ತಾಯಿತ್ತು. ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ಕಿರಿಕಿರಿ ಕೂಡ ಆಗ್ತಾಯಿತ್ತು. ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಕೂಡ ಓಡಾಟವನ್ನು ಕೂಡ ನಡೆಸ್ತಾ ಇದ್ವು. ಆದರೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ತುಮಕೂರು ಮಹಾನಗರ ಪಾಲಿಕೆಯಿಂದ 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಈಗ ಅಭಿವೃದ್ಧಿಯನ್ನು ಕೂಡ ಪಡಿಸಿರುವಂಥದ್ದು ದೃಶ್ಯಗಳು ಗಮನಿಸ್ಬೋದು. ಏನು ಸೈಡ್ನಲ್ಲಿ ಫುಟ್ಪಾತ್ ವ್ಯವಸ್ಥೆಯನ್ನು ಕೂಡ ಮಾಡಿ, ಅಂದರೆ ಕಬ್ಬಿಣದ ಒಂದು ಕಂಬಿಯನ್ನು ಹಾಕಿ ಅಲ್ಲಿ ಒಂದು ಸಾರ್ವಜನಿಕರು ಓಡಾಟಕ್ಕೆ ಒಂದು ಅವಕಾಶವನ್ನು ಮಾಡಿರುವಂಥದ್ದು. ಎರಡೂ ಬದಿಯಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ಅಂದರೆ ಮಳೆ ನೀರು ಏನಾದರೂ ಬಂದರೆ ಸರಾಗವಾಗಿ ಹರಿದು ಹೋಗುವಂತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸುಮಾರು ಒಂದು 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಯನ್ನು ಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರುವಂತಹ ರೈಲ್ವೆ ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸು ಮಳೆ ಬಂದರೆ ಸಾಕಷ್ಟು ಅವಾಂತರಗಳ ಸೃಷ್ಟಿ ಆಗ್ತಾ ಇತ್ತು. ಮಳೆ ಬಂದು ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ ಭರ್ತಿಯಾಗಿ ವಾಹನ ಓಡಾಟಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾಯಿತ್ತು. ಈಗ ಆ ಒಂದು ಅಂಡರ್ ಪಾಸನ್ನು ಸುಮಾರು 50 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ನಾನಿವಾಗ ಆ ಒಂದು ಅಂಡರ್ ಪಾಸ್ ಬಳಿಯೇ ಕೂಡ ಇರುವಂಥ ದೃಶ್ಯಗಳು ನೋಡ್ತಾ ಇರ್ಬೋದು. ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರ್ತಕ್ಕಂಥ ರೈಲ್ವೆ ಅಂಡರ್ ಪಾಸ್ ಆಗಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ವಾಹನಗಳು ಓಡಾಟ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾಯಿತ್ತು. ಅಂದರೆ ಇಲ್ಲಿ ಮಳೆ ಬಂದರೆ ಈ ಒಂದು ರೈಲ್ವೆ ಅಂಡರ್ ಪಾಸು ಸಂಪೂರ್ಣವಾಗಿ ಭರ್ತಿ ಆಗ್ತಾಯಿತ್ತು. ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ಕಿರಿಕಿರಿ ಕೂಡ ಆಗ್ತಾಯಿತ್ತು. ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಕೂಡ ಓಡಾಟವನ್ನು ಕೂಡ ನಡೆಸ್ತಾ ಇದ್ವು. ಆದರೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ತುಮಕೂರು ಮಹಾನಗರ ಪಾಲಿಕೆಯಿಂದ 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಈಗ ಅಭಿವೃದ್ಧಿಯನ್ನು ಕೂಡ ಪಡಿಸಿರುವಂಥದ್ದು ದೃಶ್ಯಗಳು ಗಮನಿಸ್ಬೋದು. ಏನು ಸೈಡ್ನಲ್ಲಿ ಫುಟ್ಪಾತ್ ವ್ಯವಸ್ಥೆಯನ್ನು ಕೂಡ ಮಾಡಿ, ಅಂದರೆ ಕಬ್ಬಿಣದ ಒಂದು ಕಂಬಿಯನ್ನು ಹಾಕಿ ಅಲ್ಲಿ ಒಂದು ಸಾರ್ವಜನಿಕರು ಓಡಾಟಕ್ಕೆ ಒಂದು ಅವಕಾಶವನ್ನು ಮಾಡಿರುವಂಥದ್ದು. ಎರಡೂ ಬದಿಯಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ಅಂದರೆ ಮಳೆ ನೀರು ಏನಾದರೂ ಬಂದರೆ ಸರಾಗವಾಗಿ ಹರಿದು ಹೋಗುವಂತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸುಮಾರು ಒಂದು 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಯನ್ನು ಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರುವಂತಹ ರೈಲ್ವೆ ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸು ಮಳೆ ಬಂದರೆ ಸಾಕಷ್ಟು ಅವಾಂತರಗಳ ಸೃಷ್ಟಿ ಆಗ್ತಾ ಇತ್ತು. ಮಳೆ ಬಂದು ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ ಭರ್ತಿಯಾಗಿ ವಾಹನ ಓಡಾಟಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾಯಿತ್ತು. ಈಗ ಆ ಒಂದು ಅಂಡರ್ ಪಾಸನ್ನು ಸುಮಾರು 50 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ನಾನಿವಾಗ ಆ ಒಂದು ಅಂಡರ್ ಪಾಸ್ ಬಳಿಯೇ ಕೂಡ ಇರುವಂಥ ದೃಶ್ಯಗಳು ನೋಡ್ತಾ ಇರ್ಬೋದು. ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರ್ತಕ್ಕಂಥ ರೈಲ್ವೆ ಅಂಡರ್ ಪಾಸ್ ಆಗಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ವಾಹನಗಳು ಓಡಾಟ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾಯಿತ್ತು. ಅಂದರೆ ಇಲ್ಲಿ ಮಳೆ ಬಂದರೆ ಈ ಒಂದು ರೈಲ್ವೆ ಅಂಡರ್ ಪಾಸು ಸಂಪೂರ್ಣವಾಗಿ ಭರ್ತಿ ಆಗ್ತಾಯಿತ್ತು. ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ಕಿರಿಕಿರಿ ಕೂಡ ಆಗ್ತಾಯಿತ್ತು. ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಕೂಡ ಓಡಾಟವನ್ನು ಕೂಡ ನಡೆಸ್ತಾ ಇದ್ವು. ಆದರೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ತುಮಕೂರು ಮಹಾನಗರ ಪಾಲಿಕೆಯಿಂದ 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಈಗ ಅಭಿವೃದ್ಧಿಯನ್ನು ಕೂಡ ಪಡಿಸಿರುವಂಥದ್ದು ದೃಶ್ಯಗಳು ಗಮನಿಸ್ಬೋದು. ಏನು
ಸೈಡ್ನಲ್ಲಿ ಫುಟ್ಪಾತ್ ವ್ಯವಸ್ಥೆಯನ್ನು ಕೂಡ ಮಾಡಿ ಅಂದರೆ ಕಬ್ಬಿಣದ ಒಂದು ಕಂಬಿಯನ್ನು ಹಾಕಿ ಅಲ್ಲಿ ಒಂದು ಸಾರ್ವಜನಿಕರು ಓಡಾಟಕ್ಕೆ ಒಂದು ಅವಕಾಶವನ್ನು ಮಾಡಿರುವಂಥದ್ದು ಎರಡೂ ಬದಿಯಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ಅಂದರೆ ಮಳೆ ನೀರು ಏನಾದರೂ ಬಂದರೆ ಸರಾಗವಾಗಿ ಹರಿದು ಹೋಗುವಂತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸುಮಾರು ಒಂದು 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಯನ್ನು ಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರುವಂತಹ ರೈಲ್ವೆ ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸು ಮಳೆ ಬಂದರೆ ಸಾಕಷ್ಟು ಅವಾಂತರಗಳ ಸೃಷ್ಟಿ ಆಗ್ತಾ ಇತ್ತು. ಮಳೆ ಬಂದು ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ ಭರ್ತಿಯಾಗಿ ವಾಹನ ಓಡಾಟಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗ ಆ ಒಂದು ಅಂಡರ್ ಪಾಸನ್ನು ಸುಮಾರು 50 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಯನ್ನು ಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ನಾನಿವಾಗ ಆ ಒಂದು ಅಂಡರ್ ಪಾಸ್ ಬಳಿಯೇ ಕೂಡ ಇರುವಂಥ ದೃಶ್ಯಗಳು ನೋಡ್ತಾ ಇರ್ಬೋದು. ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರ್ತಕ್ಕಂಥ ರೈಲ್ವೆ ಅಂಡರ್ ಪಾಸ್ ಆಗಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ವಾಹನಗಳು ಓಡಾಟ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾಯಿತ್ತು. ಅಂದರೆ ಇಲ್ಲಿ ಮಳೆ ಬಂದರೆ ಈ ಒಂದು ರೈಲ್ವೆ ಅಂಡರ್ ಪಾಸು ಸಂಪೂರ್ಣವಾಗಿ ಭರ್ತಿ ಆಗ್ತಾಯಿತ್ತು. ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ಕಿರಿಕಿರಿ ಕೂಡ ಆಗ್ತಾಯಿತ್ತು. ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಕೂಡ ಓಡಾಟವನ್ನು ಕೂಡ ನಡೆಸ್ತಾ ಇದ್ವು. ಆದರೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ತುಮಕೂರು ಮಹಾನಗರ ಪಾಲಿಕೆಯಿಂದ 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಈಗ ಅಭಿವೃದ್ಧಿಯನ್ನು ಕೂಡ ಪಡಿಸಿರುವಂಥದ್ದು ದೃಶ್ಯಗಳು ಗಮನಿಸ್ಬೋದು. ಏನು ಸೈಡ್ನಲ್ಲಿ ಫುಟ್ಪಾತ್ ವ್ಯವಸ್ಥೆಯನ್ನು ಕೂಡ ಮಾಡಿ ಅಂದರೆ ಕಬ್ಬಿಣದ ಒಂದು ಕಂಬಿಯನ್ನು ಹಾಕಿ ಅಲ್ಲಿ ಒಂದು ಸಾರ್ವಜನಿಕರು ಓಡಾಟಕ್ಕೆ ಒಂದು ಅವಕಾಶವನ್ನು ಮಾಡಿರುವಂಥದ್ದು ಎರಡೂ ಬದಿಯಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ಅಂದರೆ ಮಳೆ ನೀರು ಏನಾದರೂ ಬಂದರೆ ಸರಾಗವಾಗಿ ಹರಿದು ಹೋಗುವಂತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸುಮಾರು ಒಂದು 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಯನ್ನು ಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರುವಂತಹ ರೈಲ್ವೆ ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸು ಮಳೆ ಬಂದರೆ ಸಾಕಷ್ಟು ಅವಾಂತರಗಳ ಸೃಷ್ಟಿ ಆಗ್ತಾ ಇತ್ತು. ಮಳೆ ಬಂದು ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ ಭರ್ತಿಯಾಗಿ ವಾಹನ ಓಡಾಟಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗ ಆ ಒಂದು ಅಂಡರ್ ಪಾಸನ್ನು ಸುಮಾರು 50 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಯನ್ನು ಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ನಾನಿವಾಗ ಆ ಒಂದು ಅಂಡರ್ ಪಾಸ್ ಬಳಿಯೇ ಕೂಡ ಇರುವಂಥ ದೃಶ್ಯಗಳು ನೋಡ್ತಾ ಇರ್ಬೋದು. ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿರ್ತಕ್ಕಂಥ ರೈಲ್ವೆ ಅಂಡರ್ ಪಾಸ್ ಆಗಿರುವಂಥದ್ದು. ಈ ಒಂದು ರಸ್ತೆಯಲ್ಲಿ ವಾಹನಗಳು ಓಡಾಟ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾಯಿತ್ತು. ಅಂದರೆ ಇಲ್ಲಿ ಮಳೆ ಬಂದರೆ ಈ ಒಂದು ರೈಲ್ವೆ ಅಂಡರ್ ಪಾಸು ಸಂಪೂರ್ಣವಾಗಿ ಭರ್ತಿ ಆಗ್ತಾಯಿತ್ತು. ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ಕಿರಿಕಿರಿ ಕೂಡ ಆಗ್ತಾಯಿತ್ತು. ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಕೂಡ ಓಡಾಟವನ್ನು ಕೂಡ ನಡೆಸ್ತಾ ಇದ್ವು. ಆದರೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ತುಮಕೂರು ಮಹಾನಗರ ಪಾಲಿಕೆಯಿಂದ 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಈಗ ಅಭಿವೃದ್ಧಿಯನ್ನು ಕೂಡ ಪಡಿಸಿರುವಂಥದ್ದು ದೃಶ್ಯಗಳು ಗಮನಿಸ್ಬೋದು. ಏನು ಸೈಡ್ನಲ್ಲಿ ಫುಟ್ಪಾತ್ ವ್ಯವಸ್ಥೆಯನ್ನು ಕೂಡ ಮಾಡಿ ಅಂದರೆ ಕಬ್ಬಿಣದ ಒಂದು ಕಂಬಿಯನ್ನು ಹಾಕಿ ಅಲ್ಲಿ ಒಂದು ಸಾರ್ವಜನಿಕರು ಓಡಾಟಕ್ಕೆ ಒಂದು ಅವಕಾಶವನ್ನು ಮಾಡಿರುವಂಥದ್ದು ಎರಡೂ ಬದಿಯಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ಅಂದರೆ ಮಳೆ ನೀರು ಏನಾದರೂ ಬಂದರೆ ಸರಾಗವಾಗಿ ಹರಿದು ಹೋಗುವಂತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸುಮಾರು ಒಂದು 50 ಲಕ್ಷ ವೆಚ್ಚದಲ್ಲಿ ಈಗ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಯನ್ನು ಪಡಿಸಿ ಈಗ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು.